ಏನ್ ಹಾಗೆ ನೋಡ್ತಿದ್ಯಾ? ಟಿವಿ ಸೀರಿಯಲ್ ಆರ್ಟಿಸ್ಟ್ ಥರ ಕಾರಲ್ಲೇ ಮೇಕಪ್ ಮಾಡ್ಕೊಳ್ತಿದ್ಯಲ್ಲ. ನಾನೇನು ಅವ್ರ ಹಾಗೆ ಅಷ್ಟೇ ಹೆವಿಯಾಗಿ ಮೇಕಪ್ ಮಾಡ್ಕೊಳ್ಳಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಹಾಕೊಂಡೆ ಅಷ್ಟೇ. ಇದ್ರಲ್ಲಿ ಏನಿದೆಯೋ ಕೇಳಬೇಕು. ಏನಿರ್ಬೋದು ಇದ್ರಲ್ಲಿ? ಇದು ಶ್ಯಾಮನ್ ರೂಮಲ್ಲಿ ಯಾಕಿರುತ್ತೆ? ಇದ್ರ ಬಗ್ಗೆ ನಿಂಗೇನಾದ್ರೂ ಗೊತ್ತಾ? ನೀನೇ ತಗೊಂಡ್ಬಂದು ನನ್ನ ಕೇಳ್ತಾ ಇದೆಯಲ್ಲ. ಹೋಗಿ ಹೋಗಿ ನಿನ್ನನ್ ಕೇಳಿದ್ನಲ್ಲ, ನಂದೇ ತಪ್ಪು. ಇನ್ನು ನೀವು ಒಳಗಡೆ ಹೋಗಿಲ್ವಾ? ಅದು ನೀವು ಬಂದ್ಮೇಲೆ ಹೋಗೋಣ ಅಂತ ಕಾಯ್ತಿದ್ವಿ. ಬನ್ನಿ ಹೋಗೋಣ. ಶ್ಯಾಮ, ಹುಷಾರು ಶ್ಯಾಮ. ಶ್ಯಾಮನ್ ಕರ್ಕೊಂಡು ಹೋಗ್ತಿರೋ ಹಾಗೆ ಆದಷ್ಟು ಬೇಗ ನನ್ನೂ ಕೂಡ ಹೀಗೆ ಕರ್ಕೊಂಡು ಹೋಗೋ ಹಾಗೆ ಮಾಡ್ತೀನಿ. ಒಂದಲ್ಲ ಒಂದಿನ ಅದು ನಡೆಯೋ ಹಾಗೆ ಮಾಡ್ತೀನಿ. ಯಾಕಿಲ್ಲ ನಿಂತುಬಿಟ್ಟೆ? ನಡಿ. ಡೈಲಾಗ್ಸನ್ ಹೊಡೆಯೋದಲ್ಲ, ಹೆಂಡ್ತಿನ ಹೇಗ್ ಪ್ರೀತಿಸ್ಬೇಕು ಅಂತ ನಿನ್ ತಮ್ಮನ್ ನೋಡಿ ಕಲಿ. ದೇವಸ್ಥಾನಕ್ಕೆ ಬಂದ್ಮೇಲೆ ದರ್ಶನ ಮಾಡೋದನ್ನ ಬಿಟ್ಟು ಈ ಕಂಪ್ಯಾರಿಸನ್ಸ್ ಯಾಕೆ? ಇಷ್ಟ ಇಲ್ದೇ ಇದ್ರೂ ಕರ್ಕೊಂಡ್ ಬಂದ್ರೆ ಹೀಗೆ ಆಗೋದು. ಅಲ್ದೆ ಇಷ್ಟು ಮೆಟ್ಲು ನಂಗೆ ಹತ್ತಕ್ಕಾಗಲ್ಲ. ನನಗ್ ಕಷ್ಟ ಆಗ್ದಿದ್ದ ಹಾಗೆ ಮೇಲ್ ಹೇಗ್ ಕರ್ಕೊಂಡು ಹೋಗ್ತೀಯೋ ನೀನೇ ಕರ್ಕೊಂಡು ಹೋಗು. ನೀನೇನು 20-30 kg ಇದೀನಿ ಅಂದ್ಕೊಂಡಿದ್ಯಾ ಹೇಗೆ? 1 ಕ್ವಿಂಟಾಲ್ ಇದ್ರೂ ಸರಿ, ನೀನೇ ನನ್ನನ್ನು ಕರ್ಕೊಂಡು ಹೋಗ್ಬೇಕು. ಹೇಗ್ ಕರ್ಕೊಂಡು ಹೋಗ್ತೀಯೋ ಹೋಗು. ಈಗೇನ್ ಮಾಡ್ಬೇಕು? ಆಗ ಹೇಳಿದ್ದನ್ನೇ ಮಾಡು ಅಂತೀನಿ. ನನಗೆ ಕಷ್ಟ ಆಗ್ದಿದ್ದ ಹಾಗೆ ಮೇಲೆ ಕರ್ಕೊಂಡು ಹೋಗು. ತಪ್ಪೋದಿಲ್ವಾ? ತಪ್ಪಲ್ಲ. ಸರಿ, ನಿನ್ ಕಷ್ಟ ಹಾಗ್ದಾಗಿ ಕರ್ಕೊಂಡು ಹೋಗ್ತೀನಿ. ಅರುಣ್ ನಿಲ್ಸು, ಅರುಣ್ ನಿಲ್ಸು, ನಿಲ್ಸು, ನಿಲ್ಸು ಅಂತ ಹೇಳಿದ್ನಲ್ಲ. ಅರುಣ್ ಅಲ್ಲೋಡೆ. ಅರುಣ್ ಪ್ಲೀಸ್, ಅರುಣ್ ನಿಲ್ಸು ಅಂತ ಹೇಳಿದ್ನಲ್ಲ. ಏನ್ ನೀನ್ ಮಾಡ್ತಿರೋದು? ನೀನೇ ಅಲ್ವಾ ನನಗೆ ಮೆಟ್ಲು ಹತ್ತೋಕ್ಕಾಗೋದಿಲ್ಲ, ನಾನು ಹೇಗೆ ಕರ್ಕೊಂಡು ಹೋಗ್ತೀಯೋ ಕರ್ಕೊಂಡು ಹೋಗು ಅಂದಿದ್ದು. ಹಾಗಂದ್ರೆ ಹೀಗ್ ಕರ್ಕೊಂಡು ಹೋಗ್ತಾರಾ? ಹೀಗ್ ಬಿಟ್ಟು ಇನ್ನೇ ಕರ್ಕೊಂಡು ಹೋಗ್ಬೇಕು? ಛೇ, ಎಲ್ಲರ ಮುಂದೆ ನಗೆ ಪಾಟ್ಲ ಆಗೋ ಹಾಗೆ ಮಾಡ್ದೆ. ಅಖಿಲ್, ನೀನೇ ನನ್ನ ಹಿಡ್ಕೊಂಡು ಪ್ರದಕ್ಷಿಣೆ ಮಾಡೋ ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಅಮ್ಮ, ಅಮ್ಮ, ನೋವು.
ಟೀಚರ್ ಅಯ್ಯೋ ಯಾಕೆ ಟೀಚರ್ ಏನಾಯ್ತು? ಸ್ಲಿಪ್ ಆಗಿ ಬಿದ್ಬಿಟ್ಟೆ. ಅಮ್ಮ. ಎದ್ದೇಳಿ ಟೀಚರ್. ಅಮ್ಮ, ಕಾಲು ಉಳ್ಕಿದೆ ಅನ್ಸುತ್ತೆ. ನನಗೆ ನಡೆಯಕ್ಕಾಗಲ್ಲ. ಪರವಾಗಿಲ್ಲ ಟೀಚರ್, ಹೋಗಲ್ ಕೂತ್ಕೊಳ್ಳಿ. ನಿಮ್ಮ ಪರವಾಗಿ ನಾನೇ ಮತ್ತೆ ಪ್ರದಕ್ಷಿಣೆ ಹಾಕ್ತೀನಿ. ಇಲ್ಲ ಶ್ಯಾಮ, ನೀನು ಚೆನ್ನಾಗಿ ಓದಬೇಕು ಅಂತ ಬೇಡ್ಕೊಂಡು ಹರಕೆ ಹೊತ್ತಿದ್ದೇನಲ್ವಾ, ನಾನೇ ಪೂರ್ತಿ ಮಾಡಬೇಕು. ಅಬ್ಬಾ, ಇಷ್ಟು ಪೇಯ್ನ್ ಇರುವಾಗ ರಿಸ್ಕ್ ಯಾಕೆ ಟೀಚರ್? ನೀವಲ್ಲೇ ಪಕ್ಕದಲ್ಲಿ ಕೂತಿರಿ ಪ್ಲೀಸ್. ಅಮ್ಮ, ಇಲ್ಲ ಅಖಿಲ್ ಅವರೇ, ನನ್ನ ಬಗ್ಗೆ ಬೇಡ್ಕೊಂಡಿದ್ರೆ ನಾನು ಕೂತ್ಕೋತಿದ್ದೆ. ಆದರೆ ಶ್ಯಾಮಂಗೋಸ್ಕರ ಬೇಡ್ಕೊಂಡಿದ್ದು. ನೀವು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ನಾನು ನಡಿಬಹುದು. ನಡೆದು ನನ್ನ ಹರಕೆ ತೀರಿಸ್ತೀನಿ. ಅಮ್ಮ, ನಾನಿದ್ದೀನಲ್ಲ, ನಾನು ನಡೆಸ್ತೀನಿ. ಅಯ್ಯಯ್ಯೋ ಪಾಪ, ಎಂಥ ಕೆಲಸ ಆಯ್ತಮ್ಮ. ಆ ಭಗವಂತ ಅಷ್ಟೇನಮ್ಮ. ಯಾವಾಗ ಯಾರಿಗೆ ಏನು ಕೊಡ್ತಾನೋ ಗೊತ್ತಿಲ್ಲ, ಯಾವಾಗ ಯಾರ ಹತ್ರ ಏನು ತಗತಾನೋ ಅದು ಗೊತ್ತಿಲ್ಲ. ಅಲ್ಲ, ಎಂಥ ರೂಪ ಕೊಟ್ಟು ಆ ದೇವ್ರು ನಡಿಯಕ್ ಕಾಲೇ ಇಲ್ದಂಗ್ ಮಾಡ್ಬಿಟ್ಟವನಲ್ಲ. ಅಯ್ಯೋ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಇವರು ಚೆನ್ನಾಗೇ ನಡೀತಾರೆ. ನಡಿಯಕ್ಕಾಗತ್ತಾ? ಮತ್ ಯಾಕಿಂಗವಳೆ? ಹಾಗೆ ಪ್ರದಕ್ಷಿಣೆ ಮಾಡುವಾಗ ಕಾಲ್ ಜಾರಿ ಬಿದ್ದು ಹೋದ್ರು. ಅದಕ್ಕೆ ನನ್ನ ಸಪೋರ್ಟ್ ತಗೊಂಡು ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಬೇರೆಯವ್ರ ಸಹಾಯ ತಗೊಂಡು ಪ್ರದಕ್ಷಿಣೆ ಹಾಕ್ಬಾರ್ದಮ್ಮ. ನಡಿಯೋಕಾಗ್ದೇ ಇದ್ರೆ ಉರುಳು ಸೇವೆ ಮಾಡಿಸ್ಬಿಡಿ. ಪ್ರದಕ್ಷಿಣೆಗಿಂತ 10 ಪಟ್ಟು ಒಳ್ಳೆ ಫಲ ಸಿಗ್ತೈತೆ. ಉರುಳು ಸೇವೆ ಮಾಡ್ಬೇಕಾ? ಈ ಮುದುಕಿಗೆ ತೆಂಗಿನಕಾಯಿ ತಗೊಂಡು ಹೊಡಿಬೇಕು. ನೋಡಿ ಟೀಚರ್, ನೀವೀಗ ಉರುಳು ಸೇವೆನೆ ಮಾಡಿ. ಅದೇ ಕರೆಕ್ಟ್ ಟೀಚರ್. ಈಗ ಅಖಿಲ್ ಮನಸ್ಸಲ್ಲಿ ನನಗೆ ಜಾಗ ಸಿಗಬೇಕು ಅಂದರೆ ಗ್ಯಾರಂಟಿ ನಾನು ಉರುಳು ಸೇವೆ ಮಾಡಲೇಬೇಕು. ಮಾಡ್ತೀನಿ. ಉರುಳು ಸೇವೆ ಮಾಡ್ತೀನಿ. ಶ್ಯಾಮಗೋಸ್ಕರ ಆದರೂ ನಾನು ಉರುಳು ಸೇವೆ ಮಾಡ್ತೀನಿ. ಏನಿದು? ಈ ರಂಜಿನಿ ಉರುಳು ಸೇವೆ ಮಾಡ್ತಿದ್ದಾಳ? ಏನು ಹಾಗೆ ನೋಡ್ತಾ ನಿಂತುಬಿಟ್ಟಿಯಲ್ಲ? ನೀನು ಉರುಳು ಸೇವೆ ಮಾಡ್ತೀಯ ಹೇಗೆ? ಬೇಡ ಬಿಡು, ಮೌನ ಪ್ರದಕ್ಷಿಣೆ ಮಾಡಿದ್ರೆ ಸಾಕು. ನಡಿ. ಜಗದಾನಂದಕಾರ
ತಾರಕ ಜಯ ಜಾನಕಿ ಪ್ರಾಣನಾಯಕ. ನೋವು ತಡೆಯೋಕೆ ಆಗ್ತಿಲ್ಲ. ಕಾಲು ಉಳ್ಕಿರೋ ಹಾಗೆ ಆ್ಯಕ್ಟ್ ಮಾಡ್ತಿದ್ರೆ ಚೆನ್ನಾಗಿರ್ತಿತ್ತು. ಈ ಸೊಂಟ ನೋವು ಬರ್ತಾನೆ ಇರಲಿಲ್ಲ. ಅಮ್ಮ ಹ್ಯಾಪಿಯಾಗಿ ಅಖಿಲ್ ಕೈ ಹಿಡ್ಕೊಂಡು ಅವನ ಜೊತೆ ಪ್ರದಕ್ಷಿಣೆ ಮಾಡೋಣ ಅಂದ್ಕೊಳ್ಳೋದ್ರೊಳಗೆ ಎಲ್ಲಿಂದ ಬಂದ್ಲು ಆ ಮುದುಕಿ. ಅವಳು ಏನಾದರೂ ನನ್ನ ಕೈಗೆ ಸಿಗಲಿ ನೋಡ್ಕೋತೇನೆ. ಅಯ್ಯೋ, ಏನು ದೇವಸ್ಥಾನಕ್ಕೆ ಬರ್ತಿದ್ದ ಹಾಗೆ ಭಕ್ತಿ ತುಂಬಿ ತುಳುಕ್ತಾ ಇದೆ. ಡೈರೆಕ್ಟ್ ಆಗಿ ಉರುಳು ಸೇವೆನೇ ಮಾಡ್ತಿದ್ಯಾ? ನಿನಗೆ ಹಾಗೆ ಅರ್ಥ ಆಯ್ತಾ? ನಾನು ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಇನ್ನೊಂದು. ಏನ್ ಅನ್ಕೊಂಡಿದ್ದೆ? ಈಗ ಇವಳಿಗೆ ಹೇಳಿ ಬಯಸ್ಕೊಳ್ಳೋ ಅವಶ್ಯಕತೆ ಇದೆನಾ? ಹೇಳ್ದೆ ಇರೋದೇ ಬೆಟರ್. ನೀನ್ ಹೇಳ್ದೆ ಇದ್ರು ನನಗೆ ಅರ್ಥ ಆಗತ್ತೆ. ಅಖಿಲ್ ಹತ್ರ ಕ್ಲೋಸ್ ಆಗಿ ಮೂವ್ ಆಗೋದಕ್ಕೆ ನೀನೇನೋ ಪ್ಲಾನ್ ಮಾಡಿರ್ತೀಯ. ಅದು ರಿವರ್ಸ್ ಆಗಿ ನೀನು ಉರುಳು ಸೇವೆ ಮಾಡೋ ಹಾಗಾಯ್ತು. ಆಮ್ ರೈಟ್? ನಿನಗೆ ಎಷ್ಟೋ ಸಲ ಹೇಳಿದ್ದೆ ಅಖಿಲ್ ಅಷ್ಟು ಈಸಿಯಾಗಿ ಸಿಕ್ಕೋ ಹಕ್ಕಿ ಅಲ್ಲ ಅಂತ. ಆದ್ರೂ ಸರಿ, ಫಲ ಸಿಗದೇ ಇರೋ ಪ್ರಯತ್ನನೇ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ಯಾ. ಈ ದೇವಸ್ಥಾನದ ಮುಂದೆ ಕೂತು ಭಿಕ್ಷೆ ಬೇಡಿದ್ರೆ ಕತ್ಲಾಗೋಷ್ಟ್ರಲ್ಲಿ ಮನೆಗೆ ಹೋಗೋದಕ್ಕೆ ಕ್ಯಾಬ್ ಖರ್ಚಿಗೆ ದುಡ್ಡಾದ್ರೂ ಕಲೆಕ್ಟ್ ಆಗುತ್ತೋ ಏನೋ. ನೀನ್ ಲೈಫ್ ಲಾಂಗ್ ಅಖಿಲ್ ಸುತ್ತ ತಿರುಗಿದ್ರು ಅವನು ನಿನ್ನನ್ನ ಕಣ್ಣೆತ್ತಿ ಕೂಡ ನೋಡಲ್ಲ. ಹೌದು ಐಶ್ವರ್ಯ, ನಿನಗೆ ದೇವಸ್ಥಾನಕ್ಕೆ ಬರೋದು ಇಷ್ಟ ಇಲ್ವಲ್ಲ? ಮತ್ತೆ ನೀನ್ ಯಾಕೆ ಬಂದೆ? ಶ್ಯಾಮನ್ನ ಇನ್ಸಲ್ಟ್ ಮಾಡೋದಕ್ಕೆ ಆಲ್ರೆಡಿ ಒಂದು ಪ್ಲಾನ್ ಮಾಡಿದ್ದೀನಿ. ಏನದು? ಹೇಳ್ತೀನಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ತೃಪ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಜನರ ಮುಂದೆ ಶ್ಯಾಮಂಗೆ ಅವಮಾನ ಆಗೋದು ತಪ್ಪಲ್ಲ. ಯಾರು ಈ ಹೂವಿನ ಬುಟ್ಟಿ ತಂದಿದ್ದು? ಹೇಳಿ, ಯಾರು ಈ ಹೂವಿನ ಬುಟ್ಟಿ ತಂದಿದ್ದು? ಈ ಎಕ್ಕದಲ್ಲೇ ಇರೋ ಹೂ ಬುಟ್ಟಿ ನಿಮ್ದೇನಾ? ನನ್ನ ಹೂ ಬುಟ್ಟಿಲಿ ಎಲೆ ಹೇಗೆ ಬಂತು? ಬಹುಶಃ ಯಾರೋ ಭಕ್ತರು ಮಿಸ್ ಆಗಿ ಹಾಕಿರ್ಬೇಕು. ನಂದೇ ಸ್ವಾಮಿ ಅದು. ಎಕ್ಕದಲ್ಲೇ ತಂದು ತುಂಬ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಸ್ವಾಮಿಗೆ ಎಕ್ಕದೆಲೆ ಅಂದರೆ ತುಂಬ ಇಷ್ಟ. ಈ ಎಕ್ಕದ ಎಲೆಯಿಂದ ಮಾಡಿರೋ ಮಾಲೆ ಹಾಕಿಸ್ಕೋಬೇಕು ಅಂದರೆ ಆ ಸ್ವಾಮಿಗೆ ತುಂಬ ಇಷ್ಟ. ಈ ಪಂಚಮಿ ಶುಕ್ರವಾರದ ದಿನ ಸ್ವಾಮಿಗೆ
ಎಕ್ಕದ ಎಲೆಯಲ್ಲಿ ಮಾಡಿರೋ ಮಾಲೆ ಹಾಕೋಕ್ಕಾಗಲಿಲ್ಲ ಅಂತ ಅಸಮಾಧಾನ ಇಷ್ಟೊತ್ತನಕ ನನ್ನಲ್ಲಿ ಇತ್ತಮ್ಮ. ಈಗ ನೀನು ಈ ಎಕ್ಕದೆಲೆ ತಂದು ಸ್ವಾಮಿ ಅನುಗ್ರಹ ಪಡೆದು ನನ್ನಲ್ಲಿರೋ ಅಸಮಾಧಾನ ದೂರ ಮಾಡಿ ಸಮಾಧಾನ ಆಗೋ ಹಾಗೆ ಮಾಡಿದೆ. ನಿನಗೆ ಒಳ್ಳೇದಾಗ್ಲಮ್ಮ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ನಾನೇನು ಅನ್ಕೊಂಡ್ರೆ ಇನ್ನೇನು ಆಯ್ತಲ್ಲ. ಛೇ, ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಗಂಡ ಮಕ್ಕಳ ಜೊತೆ 100 ಕಾಲ ಸುಖವಾಗಿರಮ್ಮ. ಓಂ ಛಾಯೇತ್ ಪದ್ಮಾಸನಸ್ಥಾಂ ವಿಗತೋದರಾಂ ಪದ್ಮಪತ್ರಾಯುತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿಕಲಸಿದ್ದೇವ ಪದ್ಮಾಂಬರಾಂಗೀಂ ಸರ್ವಾಲಂಕಾರಯುಕ್ತಾಂ ಸತತಮೋಪರಿದಾಂ ಭಕ್ತಾಂ ರಾಂ ಭವಾನೀಂ. 1 ನಿಮಿಷ ನಿಂತ್ಕೊಮ್ಮ. ಇವತ್ತು ಪಂಚಮಿ, ಶುಕ್ರವಾರ. ಗೋಪುರದ ಕಲಶದ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಮ್ಮ. ಉತ್ತರ ದಿಕ್ಕದಲ್ಲಿರೋ ಗೋಪುರದ ಕಲಶನ ದರ್ಶನ ಮಾಡ್ಕೊಂಡು ಹೋಗಿಮ್ಮ. ಸರಿ ಸ್ವಾಮಿಗಳೇ. ಅಮ್ಮ ತಗೊಳ್ಳಿ. ಓಂ ಕ್ಷೀರೋದನ್ಮತ್ಪ್ರದೇಶೇ ಶುಚಿಮಣಿವಿಲಸತ್ಸೈಕತೆ ಮೌಕ್ತಿಕಾನಾಂ ಮಾಲಾಕೃಪ್ತಾಸನಸ್ಥಸ್ಫಟಿಕಮಣಿನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್ಮುಕ್ತ ಪೀಯೂಷವರ್ಷೈಃ ಆನಂದೀನಃ ಪುನೀಯಾತ್ ಅರಿನಳ್ಳಗದಾ ಶಂಖಪಾಣಿರ್ಮುಕುಂದಃ. ಏನಾಯ್ತು? ಅವಾಗ್ಲೇ ಇವಳಿಗೆ ವ್ಯಂಗ್ಯ ಮಾಡಿ ಮಾತಾಡಿದ್ದೆ. ಈಗ ನಡೆದಿದ್ದನ್ನ ಹೇಳಿದ್ರೆ ಇವಳು ನನ್ನನ್ನ ಲೈಟ್ ಆಗಿ ತಗೋತಾಳೆ. ಹೇಳಲ್ಲ. ಹೇಳ್ದೇ ಇದ್ರು ನನಗೆ ಅರ್ಥ ಆಗತ್ತೆ. ನೀನ್ ಮಾಡಿರೋ ಪ್ಲಾನ್ ಫ್ಲಾಪ್ ಆಗಿರುತ್ತೆ. ಆಮ್ ಐ ರೈಟ್? ಇತ್ತೀಚೆಗೆ ಶ್ಯಾಮನ್ ಟೈಮ್ ಚೆನ್ನಾಗಿದೆ ಅನ್ಸತ್ತೆ. ಅವಳನ್ನ ಸೋಲಿಸ್ಬೇಕು ಅಂತ, ಎಲ್ರ ಮುಂದೆ ಅವಮಾನ ಆಗ್ಲಿ ಅಂತ ನಾನ್ ಎಷ್ಟೇ ಪ್ಲಾನ್ ಮಾಡಿದ್ರೂ ಅವಳು ತಪ್ಪಿಸ್ಕೊತಿದ್ದಾಳೆ. ನನ್ಗೂ ಕೂಡ ಅದೇ ನೋವು. ನಿನ್ ಪ್ಲಾನ್ಸ್ ಎಲ್ಲ ಅಖಿಲ್ನ ಬಲೆಗ್ ಬೀಳಿಸ್ಕೊಳ್ಳೋದು. ಅದು ಈಡೇರ್ದೇ ಇರೋ ಕನಸು. ಅಂದ್ರೆ ನಾನ್ ನಿನ್ನ ಮನೆಗ್ ಕರ್ಸಿದ್ದು ಒಂದು ಕೆಲಸ ಮಾಡೋಕಾದ್ರೆ ನೀನ್ ಮಾಡ್ತಿರೋದು ಇನ್ನೊಂದು ಕೆಲಸ. ಅಖಿಲ್ ಮೇಲಿರೋ ಕಾನ್ಸಂಟ್ರೇಷನ್ನ ಕಮ್ಮಿ ಮಾಡಿ ನಿನ್ನ ಕರ್ಸಿರೋ ಕೆಲ್ಸದ ಮೇಲೆ ಫೋಕಸ್ ಮಾಡು. ನಿನ್ನ ನಂಬಿ ನಿನಗೊಂದು ಕೆಲ್ಸ ಹೇಳಿದೀನಿ. ಅದನ್ನ ಪಕ್ಕಕ್ಕಿಟ್ಟು ನಿನಗಿಷ್ಟ ಬಂದ ಹಾಗೆ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಆ ಶ್ಯಾಮನ್ ವೀಕ್ನೆಸ್ ವಿದ್ಯೆ ಇಲ್ದೇ ಇರೋದು. ಆ ವೀಕ್ನೆಸ್ ಜೊತೆ ಆಟ ಆಡು ಅಂದ್ರೆ ನೀನು ಅಖಿಲ್ ಹಿಂದೆ ಬಿದ್ದಿದ್ಯಾ? ನೀನ್ ಹೀಗೆ ಅಖಿಲ್ ಕನಸ್ ಕಾಣ್ತಾನೆ ಇದ್ರೆ ಯಾವತ್ತೋ ಒಂದು ದಿನ ನಾನೇ ನಿನ್ನನ್ನ ಮನೆಯಿಂದ ಹೊರಗಡೆ ಕಳಿಸ್ತೀನಿ, ನೋಡ್ತಿರೋ. ಇಷ್ಟು ದಿನ ನನಗೂ ಅಖಿಲ್ಗೂ ಮಧ್ಯೆ ಶ್ಯಾಮ ಒಬ್ಳೆ ಅನ್ಕೊಂಡ್ರೆ ಈ ಐಶ್ವರ್ಯ ಕೂಡ ನನಗೆ ಅಪೋಸ್ ಮಾಡ್ತಿದ್ದಾಳೆ. ಹೀಗೆ ಸುಮ್ಮನಿದ್ರೆ ಏನೂ ಪ್ರಯೋಜನ ಇಲ್ಲ. ಬೇಗ ಏನಾದರೂ ಮಾಡಬೇಕು. ಹಾ, ಥ್ಯಾಂಕ್ ಯು ಶ್ಯಾಮ. ಹೇಳು. ನಾನಿಲ್ಲಿಷ್ಟು ಮಾತಾಡ್ತಿದ್ರೆ ಬೆಲ್ಲ ಸಿಗ್ದಿರೋ ಇರುವೆ ಹಾಗೆ ಯಾಕೆ ಹೀಗೆ ಕೂತಿದ್ಯಾ? ಇನ್ನು ಅಖಿಲ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಹಾಗೇನೂ ಇಲ್ಲ ಐಶ್ವರ್ಯ. ನೋಡು, ನಾನು ಮತ್ತೆ ಹೇಳ್ತಿದ್ದೀನಿ, ನಮ್ಮ ಮನೆಯಲ್ಲಿ ನಿನ್ ಜಾಬ್ ನನಗೆ ಯೂಸ್ ಆಗೋದೇ ಆಗಬೇಕು. ಅದು ಆ ಶ್ಯಾಮನ ಓದಿನ ವಿಷಯನೇ ಆಗಿರ್ಬೇಕು.